ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ಮಹಾನಗರದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಪಂಚಸೇನಾನಿಗಳಿಂದ ಮೀಸಲಾತಿಗಾಗಿ ಗುರು ಸಂಕಲ್ಪ. ಪಂಚಸೇನಾ ಸಂಘಟಿಸೋಣ, ಪಂಚಋಣ ತೀರಿಸೋಣ. ಕಾನೂನಾತ್ಮಕ ಬೆಂಬಲಕ್ಕಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಲಿಂಗಾಯತ ಪಂಚಮಸಾಲಿ ನ್ಯಾಯವಾದಿಗಳ ರಾಜ್ಯ ಸಭೆ. ಲಿಂಗಾಯತ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಪಂಚಸೇನೆ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸುವ ಮೂಲಕ ಸಂಘಟನೆ ಕಟ್ಟಿ ಸುವ್ಯವಸ್ಥೆ ರೀತಿಯಲ್ಲಿ ಮುನ್ನಡೆಸಬೇಕೆಂದು ಹೇಳಿದರು. ರಾಮಗೌಡ ನಮ್ಮ ಸಮಾಜದ ಸಂಘಟನೆ ಇವತ್ತೇನಾರು ಇಂಥ ದೊಡ್ಡ ಶಕ್ತಿ ಇವತ್ತೇನಾದ್ರು ಸಮಾಜಕ್ಕೆ ಬಂದಿರ ಅದು ನಮ್ಮ ಪೂಜ್ಯ ಶ್ರೀಗಳನ್ನೆಲ್ಲ. ಯಾಕಂದ್ರೆ ಯಾವತ್ತು ಇಷ್ಟೊಂದು ಸಂಘಟನೆ ಮಾಡಿದಂಥ ಶ್ರೀಗಳಾಗ್ಲಿ ಅಥವಾ ಇಷ್ಟೊಂದು ಪ್ರವಾಸ ಮಾಡಿದಂಥವ್ರು ಪ್ರವಾಸವನ್ನು ಕೂಡ ಅವ್ರು ಅಡ್ಡಾಡುವಂತ ನೋಡಿದಾಗ ನಮ್ಗೆ ಆಶ್ಚರ್ಯ ಆಗಿರ್ತೈತಿ. ಎಷ್ಟು ತಿರುಗ್ತಾರೋ, ಗಾಡಿ ಪೆಟ್ರೋಲ್ ಡೀಸೆಲ್ ಹೆಂಗೆ ಹಾಕ್ತಾರೋ ಅದನ್ನ ನಮ್ಗೆ ಆಶ್ಚರ್ಯ ಆಗಿರ್ತೈತಿ. ನಮ್ಮ ಮನೆ ಅದಕ್ಕೆ ಎಲ್ಲ ನಮ್ಮ ಎಮ್ ಎಲ್ ಎಗಳಿಗೆ ಒಟ್ಟರು ಫೋನ್ ಮಾಡಿದೆ. 1000 ಗಾಡಿ ಭಾಳ ಹಾಳಾಗೈತಿ, ಫಸ್ಟ್ 1000 ಒಂದು ಗಾಡಿ ಕೊಡ್ಸೋದು ಅಂತ ಹೇಳಿ. ಯಾಕಂದ್ರೆ ಇವತ್ತು ಆ ಗಾಡಿ ಅವಶ್ಯಕತೆ ಕೂಡ ಇದೆ. ಯಾಕೆ ಆ ಗಾಡಿ ಯೂಸ್ ಆದ್ರೆ ನಮ್ಮ ಸಮಾಜದ ಗಾಡಿ ಇದ್ದಂಗೆ ಅದು. ಆ ಸಮಾಜಕ್ಕಾಗಿ ಉಪಯೋಗ, ಸಮಾಜದ ಗಾಡಿ ಇದ್ದಂಗೆ ಅದು. ಹಾಗಾಗಿ ಅವ್ರ ಶ್ರೀಗಳ ಅಡ್ಡಾಡೋದ್ರಿಂದ ಇನ್ನೂ ಸಂಘಟನೆ ನಮ್ಗೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವ್ರು ಗಾಡಿ ಕೊಡ್ಸಿದ್ರೆ ನಾವು ಯಾರು ಹಿಂದೆ ಮಾಡೋದು ಬೇಡ, ಗಾಡಿ ಕೊಡ್ತೀವಿ ಅಂತೇಳಿ ಎಲ್ಲರೂ ಒಪ್ಕೊಂಡ್ರು. ಮೊನ್ನೆ ಒಪ್ಕೊಂಡು ಈಗಾಗಲೇ 1000 ಹೇಳ್ಬಿಟ್ಟೆ, ಯಾವ ಗಾಡಿ ಬುಕ್ ಮಾಡ್ತೀರಿ ಮಾಡಿಬಿಟ್ರಪ್ಪ, ನಿಮ್ಗೆ ಯಾವ ಗಾಡಿ ಅನುಕೂಲ ಆಗ್ತೈತೆ ಮೊನ್ನೆ ಫೋನ್ ಮಾಡಿ ಹೇಳ್ಬಿಟ್ಟೆ. ನಾವು ಬುಕ್ ಮಾಡಿಬಿಟ್ರೆ ನಾವು ಗಾಡಿ ಕೊಡಿಸ್ತೀವಿ ಅಂತ ಹೇಳಿ. ಯಾಕಂದ್ರೆ ಸಹಜವಾಗಿ ಇವತ್ತು ಶ್ರೀಗಳು ಅಡ್ಡಾಡೋದ್ರಿಂದ ನಾವು ಇಡೀ ರಾಜ್ಯದ ನಾವ್ಯಾರು ಕಲ್ಪನೆ ಮಾಡಿರಲ್ಲ. ಮೈಸೂರು, ಆಮೇಲೆ ಚಾಮರಾಜನಗರ, ಆಮೇಲೆ ಚಿಕ್ಕಮಗಳೂರು ಈ ಭಾಗದಾಗ ಹೋಗಿ 1000 ಸಂಘಟನೆ ಮಾಡ್ತಾರೆ, ಯಾರು ಕಲ್ಪನೆ ಮಾಡಿರಲ್ಲ. ನಾವು ಅಲ್ಲೇ ಒಂದು ನಮ್ಮನೆ ಬಾವಿ ಒಳಗೆ ಪಕ್ಕದಾಗ ಆಗಿದ್ವಿ. ನಾವು ಬರೀ ಉತ್ತರ ಕರ್ನಾಟಕದಾಗ ಅಷ್ಟೇ ನಾವು ಪಂಚಾಯತ್ ಶಾಲೆ ಅನ್ನೋಂಗೆ ಅಷ್ಟಕ್ಕೆ ಸೀಮಿತರಾಗಿದ್ವಿ. ಆದ್ರೆ ಆ ಸಂಘಟನೆ ಇವತ್ತು ಭಾಳ ರಾಜ್ಯಾದ್ಯಂತ ಬೆಳೆದು ನೋಡಿದಾಗ ಭಾಳ ಹೆಮ್ಮೆ ಅನ್ಸುತ್ತೆ. ಇವತ್ತು ನಮ್ಮ ಭಾಗದಲ್ಲಿ ಕೂಡ ಇಷ್ಟು ಅವೇರ್ನೆಸ್ ನಮ್ಗೆ ಯಾರೂ ಇಲ್ಲ. ನಾವೆಲ್ಲ ಪ್ರಥಮವಾಗಿ ಎಲೆಕ್ಷನ್ ನಿಂತ ಟೈಮ್ನಾಗ ಈಗಲ್ಲ 25 ವರ್ಷದಿಂದ ನಾನು ಜಿಲ್ಲಾ ಪಂಚಾಯತಿ ನಿಂತಾಗ ನಮ್ಮ ಸಮಾಜದವ್ರಿಗಂತೂ ಯಾವ ಅವೇರ್ನೆಸ್ಸೂ ಇರಲಿಲ್ಲ. ಬರೀ ಲೋಕಲ್ಲು ಪಾರ್ಟಿ ಅದು ಅದನ್ನ ಹಿಡ್ಕೊಂಡು ಹೋಗ್ತಿದ್ರು. ಆದ್ರೆ ಈಗ ಈ 2 ಎಲೆಕ್ಷನಿಂದ ಇವತ್ತು 7-8 ವರ್ಷದಿಂದ ನಮ್ಮ ಸಮಾಜದವ್ರು ಕೂಡ ಅದ್ರ ಅವೇರ್ನೆಸ್ ಬಂದೈತಿ. ಆಮೇಲೆ ಭಯಂಕರ, ಯಾಕಂದ್ರೆ ಅದರ ಎಕ್ಸಾಂಪಲ್ ಹೋದ ಬಾರಿಗೆ ಬೆಳಗಾವಾಗಂತೂ 2 ಚುನಾವಣೆ ಅಂತೂ ಅತಿ ಎದ್ದು ಕಾಣುವಂಥ ರೀತಿಯಲ್ಲಿ ನಾವು ಮಾಡಿ ತೋರಿಸಿದ್ವಿ ಬೆಳಗಾವಿ ಜಿಲ್ಲಾದಾಗ. ಆದ್ರಿಂದ ನಮ್ಮ ಜಿಲ್ಲಾದಾಗ ಇನ್ನೊಂದು ಸ್ವಲ್ಪ ಕಮ್ಮಿ ಐತೆ, ಆದರೂ ಶ್ರೀಗಳಿಂದ ಸಾಕಷ್ಟು ಪರಿವರ್ತನೆ ಅಂತೂ ಆಗೈತಿ. ಬಟ್ ಇವತ್ತು ಈ ಸಂಘಟನೆ ಏನೈತಲ್ಲ ಭಾಳ ಅವಶ್ಯಕತೆ ಇದ್ದಂಥ ಸಂಘಟನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದಕ್ಕೊಂದು ಏಜ್ ಲಿಮಿಟ್ ಮಾಡಿರಪ್ಪ, 45 ಏನೋ 45 ಫೈನಲ್ ಮಾಡಿದ್ರು. 45ಕ್ಕೆ ಕೆಳಗಿದ್ದಂಥವ್ರನ್ನ ಇದ್ರೊಳಗೆ ಆದಷ್ಟು ಹೆಚ್ಚಿನ, ಯಾಕಂದ್ರೆ ಭಾಳ ಸೀನಿಯರ್ ಆದ್ರೆ ಅವ್ರು ಕೂಡ ಯುವಕರಿಗೆ ಅವ್ರಿಗೆ ಮ್ಯಾಚ್ ಆಗಲ್ಲ, ಯುವಕರಿಗೆ ಅವ್ರಿಗೆ ಕೂಡಂಗಿಲ್ಲ, ಯುವಕರು ಅವ್ರಿಗೆ ಹೊಂದಾಣಿಕೆ ಆಗಿಲ್ಲ. ಇವರು ವಿಚಾರಧಾರಿಗಳ ಬೇರೆ ಆಕ್ಕವು, ಅವ್ರ ವಿಚಾರಧಾರಿಗಳ ಬೇರೆ ಆಕ್ಕವು. ಯಾಕಂದ್ರೆ ನಾವೆಲ್ಲ ಯುವಕ ಸಂಘಟನೆಯಿಂದ ಬಂದಂಥವು. ಅಲ್ಲ, ಹೊಂದಾಣಿಕೆ ಹಾಕ್ತಾರ. ಬಟ್ ಆದ್ರೂ ಸಹಜವಾಗಿ ಸಮಾಜದಾಗ ಅವ್ರವ್ರ ಏಜ್ ಗ್ಯಾಪ್ ಆದ್ರೆ ಹಿರಿಯದೊಂದು ನಿಮ್ಮ ಬೇರೆ ಸಂಘಟನೆ ಮಾಡ್ರಿ. ಬಟ್ ಏನೈತಿ ಇದ್ರೊಳಗೆ ಆದಷ್ಟು ಯುವಕರ ಸಂಘಟನೆ ಜಾಸ್ತಿ ಆಗಕ್ಕೆ ಮಾಡಬೇಕು. ಆಮೇಲೆ ಮುಂದಿನ ಪೀಳಿಗೆ ಕೂಡ ನಾವು ಇದನ್ನು ಬೆಳೆಸುವಂತ ಕೆಲಸ, ಸಮಾಜ ಸಂಘಟನೆ ಬೆಳೆಸುವುದು, ಯುವಕರಿಗೆ ಕೂಡ ಅದರ ಬಗ್ಗೆ ಪ್ರಜ್ಞೆ ಮೂಡಿಸುವಂತ ಕೆಲಸ ಏನಾದ್ರು ಹಾಕಿದ್ರೆ ಅದು ಈ ಸಂಘಟನೆ ಮುಖಾಂತರ ಸಾಧ್ಯ. ಈ ಸಂಘಟನೆ ಮುಖಾಂತರ ಮಾತ್ರ ಸಾಧ್ಯ. ಯಾಕಂದ್ರೆ ಇದನ್ನ ಒಂದು ಗ್ರಾಮ ಘಟಕಗಳು ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಗ್ರಾಮ ಘಟಕಗಳಾದ್ರೆ ಲಕ್ಷಾಂತರ ಮಂದಿ ಇದ್ರೊಳಗೆ ಬಂದು ಹೋಗ್ತಾರೆ ಈ ಸಂಘಟನೆ ಒಳಗೆ. ಇದಕ್ಕೊಂದು ಮೆಂಬರ್ಶಿಪ್ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ರಪ್ಪ, ಮೆಂಬರ್ಶಿಪ್ ಬುಕ್ ಮಾಡಿಸ್ರಿ. ಆಮೇಲೆ ಅದಕ್ಕೇನೋ ನಾಮಿನಲ್ ಫೀಸ್ ಇಡ್ರಿ. ಯಾಕಂದ್ರೆ ಫೀಸ್ ಜಾಸ್ತಿ ಇರುವಂಥ ಅವಶ್ಯಕತೆ ಕೂಡ ಇಲ್ಲ. ಅಷ್ಟೇ ಒಂದು 10 ರೂಪಾಯಿನೋ ಇಲ್ಲ 25 ರೂಪಾಯಿನೋ ಏನೋ ಮಾಡಿರಿ, ಇಲ್ಲ 100 ರೂಪಾಯಿ ಮಾಡಿ. ಪಂಚೇನ 5 ರೂಪಾಯಿ ಮಾಡ್ರಿ. ಅದಕ್ಕೆ 5 ರೂಪಾಯಿ ಓಕೆ ಅಲ್ಲ, 500 ಮಾಡಿದ್ರೆ ಈಗೇನು ಯಾರು 100 ರೂಪಾಯಿ ಕೊಡೋಕ್ಕೂ ಮಾಡಂಗಿಲ್ಲ. 500 ಓಕೆ 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 ಅದು ಮಾಡಿ ನಾವು ಸಂಘಟನೆ ಪ್ರಾರಂಭ ಆತಂದ್ರೆ ಅದ್ಭುತವಾದಂಥ ಸಂಘಟನೆ ಆಗುತ್ತಿದ್ದು. ನಾಳೆ ಒಂದು ಕಾಲ್ ಕೊಟ್ಟರೆ ಆ ಗ್ರಾಮ ಘಟಕದ ಒಬ್ಬೊಬ್ಬರಿಗೆ, ಗ್ರಾಮ ಘಟಕದ ನಮ್ಮ ಅಧ್ಯಕ್ಷರುಗಳಿಗೆ ಕೊಟ್ಟರೆ, ಗ್ರಾಮ ಘಟಕದ ಅಧ್ಯಕ್ಷರು, ಆಮೇಲೆ ಹೋಬಳಿ ಮಟ್ಟದ ಅಧ್ಯಕ್ಷರು, ಹೋಬಳಿ ಎಲ್ಲ ಜಿಲ್ಲಾ ಪಂಚಾಯತಿ ಮಟ್ಟದ ಮಾಡಿ ಆ ಥರ ತಾವೇನು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಆಮೇಲೆ ಆದಷ್ಟು ಸಂಖ್ಯೆಗಳನ್ನ ಯಾಕೆ 500 ರೂಪಾಯಿ ಆದರೂ ಕೆಲವು ಮಂದಿಗೆ ಭಾರ ಕೂಡ ಆಗ್ಬೋದು. 500 ರೂಪಾಯಿ ಕೆಲವೊಂದು ಮಂದಿಗೆ ಭಾರನೂ ಕೂಡ ಆಗ್ಬೋದು. ಅದು 500 ರೂಪಾಯಿ ಜಾಸ್ತಿನೂ ಆಗ್ಬೋದು ಅಂತ ನನಗೆ ಅನಿಸ್ತೈತೆ. ಯಾಕಂದರೆ ನಾವು ಮೊನ್ನೆ ವೀರಶೈವ ಮಹಾಸಭಾದ ಮೆಂಬರ್ಶಿಪ್ ಮಾಡುವಂಥ ಟೈಮ್ನ ನೋಡಿದ್ವಿ. ಅದನ್ನು 1000 ರೂಪಾಯಿ ಇಟ್ಟಿದ್ರು ಅವರು.
1,000 ರೂಪಾಯಿ ಅಂದ್ಕೂಲೆ ಭಾಳ ಮಂದಿ ಹಿಂಜರಿದ್ರು. 1,000 ರೂಪಾಯಿ ತುಂಬಾಕು ಭಾಳ ಮಂದಿ ಹಿಂಜರಿದಂತ ನೋಡಿದ್ವಿ ನಾವು. ಯಾಕಂದ್ರೆ ಅಲ್ಲಿ ಅವಶ್ಯಕತೆ ಇತ್ತು. ಹಂಗಾಗಿ ಕೈಲಿ ನಾವು ಕೆಲವು ಮಂದಿ ದುಡ್ಡು ಹಾಕಿ ಮಾಡಿಸ್ಬಿಟ್ವಿ. ಅಂಥ ವ್ಯವಸ್ಥೆ ನಾವು ಕರೆಗೆ ಅದಕ್ಕೆ ಮಿನಿಮಮ್ ನನಗನ್ಸೋ ಮಟ್ಟಿಗೆ 100 ರೂಪಾಯಿ ಸಾಕು, 500 ರೂಪಾಯಿ ಬೇಡ. 500 ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ್ ಪಾಟೀಲ್.